ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ಅಮಾವಾಸ್ಯೆ ನಂತರ ನಿಮ್ಮ ಪರ್ಸನ್ನ ಭಾವನೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಎಸ್, ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂದರೆ ಅವಾಯ್ಡಿಂಗ್ ಕಮ್ಯುನಿಕೇಷನ್ ಅಂತ ಅಂದ್ಬಿಟ್ಟು ಅವರು ತುಂಬ ಯೋಚನೆಗಳನ್ನ ಮಾಡಿ ನೆಮ್ಮದಿನ ಕಳ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮನ್ನು ಪೂರ್ತಿ ಬಿಟ್ಬಿಡೋಕ್ಕೆ ಆಗ್ತಾ ಇಲ್ಲ ಅವರಿಂದ. ಸೊ ನಿದ್ದೆ ತುಂಬ ಹಾಳಾಗ್ತಿದೆ. ಅವರು ತುಂಬ ನಿದ್ದೆ ಮಾಡ್ತಿಲ್ಲ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ನೆಕ್ಸ್ಟ್ ಕಾರ್ಡು ಪೇಜ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಅಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡೋದಕ್ಕೆ ಅವ್ರಿಗೆ ತುಂಬಾ ಭಯ ಇದೆ. ಓಕೆನಾ? ಸೊ ಲೋ ಕಾನ್ಫಿಡೆನ್ಸ್ ಇದೆ ಅವರ ಮೇಲೆ ಅವ್ರಿಗೆ. ಓಕೆನಾ? ಪ್ರೀತಿನ ಹೇಗೆ ನಿಮ್ಮ ಜೊತೆ ವ್ಯಕ್ತಪಡಿಸಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತಿದೆ, ಟೂ ಆಫ್ ಪೆಂಟಿಕಲ್ಸ್ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನೀವು ಬೇಕು ಅಂದರೆ ಕೆಲವೊಂದನ್ನ ಬಿಟ್ಬಿಡಬೇಕಾಗಿದೆ. ಅಂದರೆ ಅವರ ಕೆರಿಯರ್ನಾಗಲಿ ಅವರ ಫ್ಯಾಮ್ಲಿನಾಗಲಿ ಕೆಲವೊಂದು ಜವಾಬ್ದಾರಿಗಳನ್ನಾಗಲಿ ಅವರು ಬಿಡಬೇಕು, ನೀವು ಬೇಕು ಅಂದರೆ. ಅದೇ ಹೇಳ್ತಿದೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಕ್ಕೆ ಅವರಿಂದ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಕ್ಲಿಯರ್ ಆಗಿ ಅವ್ರಿಗೆ ಬೇಕಾದ ಒಂದು ಎಮೋಷನ್ನ ಚೂಸ್ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ ಈಗ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಸೊ ಇದು ಒಂದು ಜನರಲ್ ರೀಡಿಂಗ್. ನೀವು ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು.